ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಅಮರೇಶ್ವರ ದೇವಸ್ಥಾನಕ್ಕೂ ಅಂಟುಕೊಂಡಿದೆಯಾ ಅಸ್ಪೃಶ್ಯತೆಯ ಎನ್ನುವಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇವತ್ತಿನ ವಿಷಯವನ್ನ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ದೀವಿ. ಅದೇನಪ್ಪ ವಿಶೇಷ ಅಂತಂದ್ರೆ, ಕ್ಷೇತ್ರದಲ್ಲಿ 2 ಬಾರಿ ಮಂತ್ರಿಗಳಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಪ್ರಭು ಚವ್ಹಾಣ್ ಅವರಿಗೆ ಜಾತಿ ಕಳಂಕ ಬಂದು ತಟ್ಟೆನಿಲ್ತಾ ಇದೆ. ಅಮರೇಶ್ವರ ದೇವಸ್ಥಾನ ಕೇವಲ ಲಿಂಗಾಯತರಿಗೆ ಮಾತ್ರ ದೇವರಲ್ಲ, ನನಗೂ ಕೂಡ ಅವರು ದೇವರಿದ್ದಾರೆ. ಅವರ ಆಶೀರ್ವಾದದಿಂದ ನಾನು 4 ಸಾರಿ MLA ಆಗಿದ್ದೀನಿ, 1 ಸಾರಿ ಎಲ್ಲ 2 ಸಾರಿ ನಾನು ಮಂತ್ರಿ ಆಗಿದ್ದೀನಿ ಅಂತಕ್ಕಂಥ ಮಾತನ್ನ ಪ್ರಭು ಚವ್ಹಾಣ್ ಅವರು ಘಂಟಾಘೋಷವಾಗಿ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಅಮರೇಶ್ವರ ಆಶೀರ್ವಾದದಿಂದಲೇ ಇವತ್ತು ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತಕ್ಕಂಥ ಮಾತು ಅಂದುಕೊಂಡ್ರು ಸಹ ಅಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ನಿರ್ಮೂಲನೆಯಾಗಿಲ್ಲ ಅಂತಕ್ಕಂಥ ಮಾತನ್ನ ಒಂದ್ ಕಡೆಯಿಂದ ನೋವಿಂದ ಹೇಳ್ಕೊಳ್ತಾರೆ. ಅಮರೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯವರು ಕೂಡ ನಮ್ಮನ್ನು ಒಪ್ತಾ ಇಲ್ಲ. ಆ ಪಂಚ್ ಕಮಿಟಿಯವರು ಒಪ್ಕೊಂಡ್ರು ಕೂಡ ಒಬ್ಬ ಪೀಡಕನಾಗಿ ಪೀಡಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಮಾಜಿ ಕೇಂದ್ರ ಸಚಿವರಾದ ಮಾಜಿ ಎಂಪಿಗಳಾಗಿರ್ತಕ್ಕಂಥ ಭಗವಂತ್ ಖೂಬಾ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಭು ಚವ್ಹಾಣ್ ಅವರು. ನಾನು ಒಬ್ಬ ಲಂಬಾಣಿ ಜನಾಂಗದಲ್ಲಿ ಹುಟ್ಟಿದ್ದೀನಿ. ನಾನು ಅಮರೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಪುರಸ್ಕಾರಗಳು ಮಾಡಿದ್ರೆ ಅದು ಬಹಳಷ್ಟು ಕಳಂಕವಾಗುತ್ತೆ. ಅವರನ್ನ ಕೂಡ ಕೇಳಬೇಡಿ, ಅವರನ್ನ ದೂರಿಡಿ ಅಂತಕ್ಕಂಥ ಮಾತನ್ನ ನೇರವಾಗಿ ಭಗವಂತ್ ಖೂಬಾ ಅವರೇ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಅಲ್ಲಿರ್ತಕ್ಕಂಥ ಸಾವಿರಾರು ಜನ ಭಕ್ತಾದಿಗಳಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಭಗವಂತ್ ಖೂಬಾ ಈ ತರದ ಒಂದು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಎಂಬುದನ್ನ ಇವತ್ತು ಖೂಬಾ ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಅನ್ಕೊಳ್ತೀವಿ, ಕನಕದಾಸರು ಒಂದ್ ಕಡೆ ಹೇಳ್ತಾರೆ, ಕುಲವೆಂದು ಹೊಡೆದಾಡಬೇಡಿ, ಕುಲದ ನೆಲೆ ಬಲ್ಲಿರ ಅಂತಕ್ಕಂಥ ಮಾತನ್ನು ಒಂದ್ ಕಡೆ ಹೇಳ್ತಾರೆ. ಮತ್ತೆ ಅಣ್ಣ ಬಸವಣ್ಣವರು ಕೂಡ ಒಂದ್ ಕಡೆ ಹೇಳ್ತಾರೆ, ಇಲ್ಲಿ ಯಾವುದು ಭೇದ ಭಾವ ಇಲ್ಲ, ಯಾವುದು ಲಿಂಗ ತಾರತಮ್ಯಗಳಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಅದರಾಗೆ ಬಸವಣ್ಣನ ಅನುಯಾಯಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಯಾರು ಕೂಡ ಇಲ್ಲಿ ದೊಡ್ಡರಲ್ಲ, ಯಾರು ಕೂಡ ಇಲ್ಲಿ ಕಿರಿಯರಲ್ಲ. ಬಹಳಷ್ಟು ನೋವುಗಳನ್ನ ಉಂಡು ಬಂದಂತ ದಲಿತ ಜನಾಂಗಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡದೆ ನಮ್ಮ ಸಂವಿಧಾನವನ್ನು ಬರೆದಿಟ್ಟು ಹೋಗಿದ್ದೀನಿ, ಅದನ್ನ ಸಮರ್ಪಕವಾಗಿ ಜಾರಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆದರೆ ಇಲ್ಲಿ ಕೇವಲ ಹೆಸರಿಗೆ ಮಾತ್ರ ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಮತ್ತು ಕನಕದಾಸರ ಸ್ಲೋಗನ್ಗಳನ್ನ ಬರೀ ನಾಮಕೆ ವ್ಯವಸ್ಥೆ ನಡೀತೇನ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಕೇಳಲೇಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಸುಮಾರು ದಿನಗಳಿಂದ ಇಲ್ಲಿ ಅಮರೇಶ್ವರ ದೇವಸ್ಥಾನಕ್ಕೆ ಒಂದು ಪಂಚ್ ಕಮಿಟಿಯವರು ಪ್ರಮುಖವಾಗಿ 4 ಬಾರಿ ಮಂತ್ರಿ, 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಜಾತಿ ಕಳಂಕ ಅಂಟ್ತಾ ಇದೆ. ಹಾಗಾಗಿ ಅಲ್ಲಿ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಅನೇಕ ಜನರು ಕೂಡ ನಮ್ಮ ಬಗ್ಗೆ ಕೀಳಾಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಭಗವಂತ್ ಖೂಬಾ ವಿರುದ್ಧ ಪ್ರಭು ಚವ್ಹಾಣ್ ಅವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ. ನಾನೇನ್ ತಪ್ಪು ಮಾಡಿದ್ದೀನಿ? ಅಮರೇಶ್ವರ ಭಕ್ತರು ಬಹಳ ಜನ ಇದ್ದಾರೆ, ನಾನು ಜೋಡಿ ಹಿಡಿತೀನಿ, ಅಮರೇಶ್ವರ ದೇವಸ್ಥಾನ ಜೀವನೋದ್ಧಾರಕ್ಕೆ ಕಟ್ಟಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಡ್ತೀನಿ, ನನ್ನ ವೈಯಕ್ತಿಕ ಅಲ್ಲದೆ ನಾನು ಜೋಳಿಗೆ ಹಿಡ್ಕೊಂಡು ಊರು ತಿರುಗಾಡಿ ಅವರ ಭಕ್ತಾದಿಗಳಲ್ಲಿ ಹೋಗಿ ಚಂದ ಹಣ ವಸೂಲಿ ಮಾಡಿ ನಾನು ಅದನ್ನು ಕಟ್ಟಬೇಕಂತ ಪ್ಲಾನ್ ಇದೆ. ಆದರೆ ಕೇಂದ್ರದ ಮಾಜಿ ಮಂತ್ರಿ ಆಗಿರುವಂತಹ ಭಗವಂತ್ ಖೂಬಾ ಮಾತ್ರ ಅಡ್ಡಿಪಡಿಸ್ತಾ ಇದ್ದಾರೆ. ಅವರು ಒಬ್ಬ ಕಳಂಕಿತವಾಗಿದ್ದಾರೆ. ಪ್ರಭು ಚವ್ಹಾಣ್ನ ಒಳಗಡೆ ಸೇರಿಸ್ಕೊಳ್ಬೇಡಿ ಅಂತಕ್ಕಂಥ ಹೇಳಿದ್ದಾರೆ. ಅವರು ಚವ್ಹಾಣ್ ಬಂದ್ರೆ ಇದನ್ನ ಕೆಲಸ ಮಾಡಕ್ ಹೇಳಬೇಡಿ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಹಾಗಾದರೆ ಇನ್ನು ತನಕ ಅಲ್ಲಿ ಜಾತಿ ಕಳಂಕ ನಿರ್ಮೂಲನೆ ಆಗಿಲ್ವಾ? ಹಾಗಾದರೆ ಅಲ್ಲಿ ಜಾತಿ ನಿಂದನೆ ಕೆಲಸ ನಡೀತಾ ಇದೆ ನಾವು ಅಮರೇಶ್ವರ ದೇವಸ್ಥಾನದಲ್ಲಿ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾನೇನಿದು ಹೊಸದಾಗಿ ಹೇಳ್ತಾ ಇಲ್ಲ. ಭಗವಂತ್ ಖೂಬಾ ಮತ್ತು ಪ್ರಭು ಚವ್ಹಾಣ್ ವೈಯಕ್ತಿಕ ದ್ವೇಷನೋ ಅಥವಾ ರಾಜಕೀಯ ಒಂದು ಬಣ್ಣದ ಲೇಪನವೋ ಗೊತ್ತಿಲ್ಲ. ಆದರೆ ಬಹಿರಂಗವಾಗಿ ನಾನೊಬ್ಬ ಲಂಬಾಣಿ ಜನಾಂಗದಲ್ಲಿ ಹುಟ್ಟಿ ಈ ಸಮಾಜಕ್ಕೆ ನಾವು ಏನಾದ್ರು ಕೊಡುಗೆ ಕೊಡಬೇಕು, ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಅವ್ರನ್ನ ಮಾಡಕ್ಕೆ ಬರಬೇಡಿ ಅಂತಕ್ಕಂಥ ಸಂದೇಶಗಳನ್ನ ರವಾನಿಸಿದಾರಂತೆ ಭಗವಂತ್ ಖೂಬಾ ಅಂತಕ್ಕಂಥ ಮಾತು ಪ್ರಭು ಚವ್ಹಾಣ್ ಅವರೇ ಹೇಳ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ಅವರೆಲ್ಲ ಏನ್ ಹೇಳಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ಎಂಬುದನ್ನ ನಿಮ್ಮ ಮುಂದೆ ನಾನು ಸ್ಪಷ್ಟಪಡ್ತೇನೆ. ನಮ್ಮ ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿ ವೈದಿ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಬರಲ್ಲ, ತಹಸೀಲ್ ಎಸ್ಸಿಗೆ ಗುಡಿ ಬರುತ್ತೆ. ನಾನು ತಾವಿದ್ದೀರಿ SC ತಹಸೀಲ್ದಾರ್ ಕರೆಸಿ ಪೂಜಾ ಮಾಡಿದ್ದೀನಿ.
ಇಲ್ಲಿ ಜನ ವಿರೋಧ ಮಾಡಿದ್ರು ಅವ್ರು ಮಾಡಿಲ್ಲ. ಯಾರು ಮಾಡಿಲ್ಲ, ನಾನು ಬಹಿರಂಗ ಹೇಳಲ್ಲ ಯಾರು ಇದ್ರು. ಅವರು ನಾ ಪೂಜೆ ಮಾಡಿದ್ಮೇಲೆ ನಾನೇನು ಹೇಳ್ತೀನಿ, ತಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ, ನಮ್ಮ ಮಂದಿರ ದುಡ್ಡು ಇಲ್ಲ, ಬೇಡ ನಮ್ದು, ನಾವೇ ಜೋಳಿ ತಗೊಂಡು ಜನ ಮುಂದೆ ಹೋಗ್ತೀವಿ, ನಾವು ಮಾಡ್ತೀವಿ ಹೇಳಿದೀನಿ. ಬಿ ಬಾಡಿ ಅವರು ಆಮೇಲೆ ಒಂದು ಜನ ಅವರು ವಿರೋಧ ಮಾಡ್ಯಾರ, ಅವ್ರು ಮಾಡಕ್ ಬಿಡ್ತಾ ಇಲ್ಲ. ನಾವು ನಾಳೆ ನಮ್ಮ ಪರ್ಮಿಷನ್ ಕೊಡ್ರಿ, ನಾಳೆ ಚಾಲು ಮಾಡ್ತೀವಿ. ನಾವು ಎಲ್ಲಿ ಹೋಗ್ಬೇಕು, ನಮ್ಮ ಅಂಬರೀಷ್ ಅವರು ಜಾಗೃತ ದೇವ, ಅಂಬರೀಷ್ ಅವರ ಲಾಖೋ ಭಕ್ತರು ಅವ್ರು ಬೆಂಗಳೂರು ಅವ, ಹೈದರಾಬಾದ್ ಅವ, ಎಲ್ಲ ಕಡೆ ಅವ. ನಾವು ಎಲ್ಲ ಚಂದ ಮಾಡಿ ಮಾಡ್ತೀವಿ. ಬಟ್ ಈ ಬಾಡಿ ಅವರು ನಾವೇನೇನು ಹೇಳ್ತಾರ ನಾವು ಹೇಳ್ಬಾರ್ದು, ಬಟ್ ಹೇಳ್ಬಾರ್ದು. ನಮ್ಮ ಕೈಯಿಂದ ತಕ್ಲೀಫ್ ಅವ್ರಿಗೆ. ನಾನು ಪೂಜೆ ಮಾಡಿದ್ಮೇಲೆ ಅವ್ರ ದೊಡ್ಡ ಮನುಷ್ಯ ಅವರು ನಮ್ಮನೆ ಪೂಜೆ ಮಾಡ್ತಾರ್ರಿ, ನಮ್ಮ ಅಂಬರೀಷ್ ನಮ್ಮನೆ ಪೂಜೆ ಮಾಡ್ತಾರೆ ಇಂತ ಹೇಳ್ಬಾರ್ದು ಪ್ರೆಸ್ಗೆ. ಬಟ್ ಈಗ ದುಃಖ ಅವ. ನಾವು ನಾಳೆ ತಾವು ಎಲ್ಲ ಆರಾಧನೆ ಹೇಳ್ರಿ, ನಾಳೆ ಅಷ್ಟು ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಕಲ್ತು ಮಾಡಬಹುದಲ್ಲ. ಈಗ ಅದು ಹೋಯ್ತು ಹಿಂದಿಂದ ಈಗ ನೀವು ಒಂದು ಮೀಟಿಂಗ್ ಮಾಡಿ ನೋಡ್ರಿ, ಟೌನ್ ಪಂಚಾಯತ್ ಅವ್ರು ಬರಲ್ಲ, ಟೌನ್ ಪಂಚಾಯತ್ ಅವ್ರಿಗೆ ಬರಲ್ಲ. ಮಂದಿರು SC ಅಂಡ್ರ ಅವ, ತಹಶೀಲ್ದಾರ್ ಅಂಡ್ರ ಅವ, ಅವು ಎಂಡೋಮೆಂಟ್ ಮಂದಿರ ಅವ್ರ ಕಮಿಟಿ ಅವ. ನಾವು ರೆಡಿ ಇದೀನಿ ಮಾಡ್ಲಕ್ಕ. ಆಮೇಲೆ ಮಂಟಪ ನಾವೇ ಮಾಡಿದೀನಿ, ಮುಂದೆ ಮಂಟಪ ಇದ್ದಿಲ್ಲ. ಮುಂಚೆ 2000 ಮುಂದೆ ಅಂಬರೀಶ್ವರಿ ಇದ್ದಿಲ್ಲ, ನಾವೇ ಮಾಡಿದೀನಿ. ಮಂಟಪ ನಾವೇ ಮಾಡಿದೀನಿ ಕೂಡ, ಕೆಳಗೆ ಪರಿಸಿ ನಾವೇ ಮಾಡಿದೀನಿ ಎಲ್ಲ. ಬಿಬಿ ನಮ್ದು ನಾನು ಸಣ್ಣ ಜಾತಿಗೂ ನಮ್ಮ ಹೆಸರು ಹಾಕಿಲ್ಲ. ಹಿಂಗ ಅನ್ಯಾಯ ಮಾಡ್ಯಾರ. ಏನ್ ಹೇಳಿ MLA ಆಗಿ ಹೇಳ್ಬಾರ್ದು ಸಾಕು. ಇಲ್ಲ ಸರ್, ಈಗ ಮೀಟಿಂಗ್ ಕರೆದು ಅವ್ರಿಗೆಲ್ಲ ಕರೆದು ಮಾಡ್ಬೋದಲ್ಲ ಸರ್? ನಾವ್ ನೋಡ್ರಿ ಪದೇ ದಯಾನಂದ್ ಕರೀಲಿ, ಶಿವರಾತ್ರಿ ಹೇಳಿದೀನಿ ಮಾಡ್ಲಕ್ಕ. ಎಷ್ಟು ಬಾರಿ ಹೇಳಿದೀನಿ, ಏನ್ ತೊಂದ್ರೆ ಹೇಳ್ರಿ, ಈಗ ಬಾಯ್ ಬಿಚ್ಚಿ ಹೇಳ್ರಿ. ಫಸ್ಟ್ ಹಳೆ MP ಅವ್ರ ಏನದ ಅದು ಗಾಡಿ ತಂದ್ರು, ಇವ್ರು ಪೂಜೆ ಮಾಡಿನ ಕಡೆಯಿಂದ ಅವ್ರ ಪೂಜೆ ಮಾಡ್ಯಾರ, ಅದು ಮಾಡ್ಕೊಳ್ಬೇಡ್ರ ಅಂತ DC ಸ್ಪಷ್ಟ ಹೇಳ್ಯಾರ. DC ಅವ್ರಿಗೆ ಊರ್ ಮಂದಿ ಹೋಗಿ ಕೇಳಿದೆವು, ಹಿಂಗ ಹೇಳ್ತಾರ ಸರ್ ಯಾಕೆ ರೊಕ್ಕ ಸೇರಿ ಅಂತಂದ್ರೆ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಬೇಡ ಅಂತಾರ, ಇವ್ರು ಮಾಡಂತಾರ, ಹ್ಯಾಂಗ್ ಮಾಡ್ಲಿ ಅಂತ ಕೇಳಿದ್ರು DC. ಹಿಂಗ ಹೇಳ್ತಾರ ನೋಡ್ರಿ. ಬಟ್ ಈಗ ಮತ್ತೆ ಹೋಗ್ಬೋದಲ್ಲ, ಈಗ ಮುಗಿತಲ್ಲ. 2 ಕೋಟಿಗೆ ಅಂತ ಹೇಳಿ ಬೆಂಗಳೂರು ಆಫೀಸ್ ಕಳ್ಸ್ಯಾರ. ಬೆಂಗಳೂರು ಆಫೀಸ್ ನಾನು ಒಂದ್ ಮಾತು ಹೇಳ್ರಿ, ನಾವು MLA ನೋಡ್ರಿ, ಇಲ್ಲ ಅಂತ ಹೇಳ್ತಾರ. ನಾನು MLA, 25 ಲಕ್ಷ ರೂಪಾಯಿ ನಾನು ದೇಣಿಗೆ ಕೊಡ್ತೀನಿ ನೋಡ್ರಿ, ಜೋಡ್ಕಿತ್ತೀನಲ್ಲ ನಾನು. ನೋಡ್ರಿ, ಮೂರು ಮಂದಿ ನಾವೆಲ್ಲ ಇದು ಮಾಡ್ಕೊಂಡು ಚಂದ ಮಾಡ್ರ ಅಂತೀವಿ, ಪ್ಲಾನ್ ಮಾಡಿದ್ವಿ. ಅವರು ನಾನು ಆಯ್ಕೆಯಾಗಿ ಜನಪಡ್ತೇನೆ. ನಾನು ಲಮಾನಿ ಕತ್ಕಾಗಿ ನಾವು ಹಿಂಗೆ ಅಪಮಾನ ಮಾಡಿದ್ರು ಪೂಜೆ ಮಾಡಿದೀನಿ. ಟ್ರಸ್ಟ್ ಎಲ್ಲ ದೇಶಮುಖ್ ಬಂದ್ರು, ಎಲ್ಲ ಬಂದ್ರು. ಆಮೇಲೆ ಅವರೇ ಫೋನ್ ಮಾಡಿ ಲಮಾನೆ ಪೂಜೆ ಮಾಡ್ತಿರ್ತಾವು ಹಿಂಗೆ ಹೇಳಿ ನಮ್ ಕ್ಯಾನ್ಸಲ್ ಮಾಡ್ಯಾರ. ಯಾರು ಇದು 2 ವರ್ಷದಲ್ಲಿ ಪೂರ್ತಿ ಆಗಿತ್ತು. ಇವತ್ತೇ ಹೇಳ್ತಾ ಇದ್ದೀನಿ ನಾನು, ಕಮಿಟಿ ಇಲ್ಲೇ ಹೇಳ್ತಾರೆ ಅವ್ರು ಜಮಾ ಮಾಡ್ಲಿ, ಕಮಿಟಿ ಜಮಾ ನಾವೇನ್ ಮಾಡ್ತೀವಿ, ಅಂಬರೀಶ್ವರ್ ನಿರ್ಮಾಣ ಉತ್ಸವ ಸಮಿತಿ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಆಮೇಲೆ ನಾನು ದಹಂಡಿ ಮಾಡಿದೀನಿ, ದಹಂಡಿ ಬಿ ಇಲ್ಲ ಹಾಗೆ ದೈವಾಣ ಮಾಡ್ತಾರ ಅವರು, ಹಾಗೆ ದಹಂಡಿ ಮಾಡ್ತಾರೆ, ಹಿಂಗೆ ಹೇಳ್ತೇವೆ. ಹಿಂಗೆ ಹೇಳ್ಬೇಕು ನಾನು. ನಮಗೆ ನಾವು ರೆಡಿ ನೋಡ್ರಿ, ನಾವು MLA ಇದ್ದೀನಿ, ಅಂಬರೀಶ್ವರ್ ಅಶ್ವಥ್ MLA ಇದ್ದಿಲ್ಲ. ಅಂಬರೀಶ್ವರ್ ಅಶ್ವಥ್ ನಾವು MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನಮ್ಗೆ ಭಾಳ ಇಚ್ಛಾ ಅವ. 10 ವರ್ಷ ಹೇಳ್ತಾ ಇದ್ದೀನಿ, 10 ವರ್ಷ. ಶಿವರಾಜ್ ಕೇಳ್ರಿ, ಶಿವರಾಜ್ ಇಲ್ಲೇ ಎಷ್ಟು ಬಾರಿ ಕೇಳ್ತೀನಿ. ನಾನು ಹೇಳ್ತೀನಿ, ಅವರು ಎಲ್ಲಿ ಪ್ರತಿಯೊಂದ್ಸಲ ಹೋಗಿನಾಗ ಬಸವಕಲ್ಯಾಣ ಮಾಡ್ತಾರಪ್ಪ, ಅವ್ರಿಗೆ ಹೇಳ್ತೀನಿ. ಅವರೇ ಆಟ ಆಡ್ತಾರೆ, ಏನ್ ಮಾಡ್ಲಿ, ನಾವು ಕ್ವಶನ್ ಕೇಳ್ತೀರಿ, ನಾವು ಬಿ ಮಾಡ್ಬೇಕು. ಹಿಂಗ ಜನ ಎಲ್ಲ ಒಂದಾದ್ಮೇಲೆ ಯಾರು ಮಾಡಕ್ಕಾಗಲ್ಲ ಸರ್, ನೀವೆಲ್ಲ ಕಲ್ತು ಅವ್ರು ಮಾಡಿದಾರನ, MP ಹಿಂಗ್ ಮಾಡ್ಯಾರನ, ಇವರೆಲ್ಲ ಸಾಕ್ಷಿ ಅವನ, ಅವ್ರು ಹೇಳ್ತಿದಾರ. ಜಿಲ್ಲಾಧಿಕಾರಿ ಸ್ಪಷ್ಟ ನಾ ಕೊಡ್ತೀನಿ, ನಾ ಒಬ್ಬ ಕೌನ್ಸಿಲರ್ ಹೇಳ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೇಳಿಲ್ಲ ಏನದ, ಒಬ್ಬರು ಜಿಲ್ಲಾ ಕೇಂದ್ರ ಮಂತ್ರಿ ಏನದ ನಮಗ್ ಬೇಡ ಅಂತ ಹೇಳ್ತಾರ, ಇವ್ರು ಮಾಡಂತ ಹೇಳ್ತಾರ, ನಾವ್ ಹೆಂಗ್ ಮಾಡ್ಲಿ ಅಂತ ಕೇಳ್ತಾರ. ಏನ್ ಅಭಿವೃದ್ಧಿ ಆಗ್ಬೇಕು, ಅಂಬರೀಷ್ ನೋಡ್ಯಾರ, ಅವ್ರು ನೋಡ್ಯಾರ, ನಾವು ಹೇಳಿದೇವ್ ಜಾತ್ರೆ ಅಂಬರೀಷ್ ನೋಡ್ಯಾರ. ಏನ್